ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಜೈಲಲ್ಲಿರುವ ಕಾಟೇರನ ಮೇಲೆ ಈಗ ಹದ್ದಿನ ಕಣ್ಣು. ಏಟು ಆರೋಪಿ ದರ್ಶನ್ ಅಕ್ಕಪಕ್ಕದ ಸೆಲ್ನಲ್ಲಿದ್ದ ರೌಡಿಗಳನ್ನ ಶಿಫ್ಟ್ ಮಾಡಿದ್ದಾರೆ. ಜೈಲಿನ ಬಿ ಬ್ಯಾರೆಕ್ನಲ್ಲಿ ನಟೋರಿಯಸ್ ರೌಡಿ ಶೀಟರ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏಟು ಆರೋಪಿ ದರ್ಶನ್ ಅಕ್ಕಪಕ್ಕದ ಸೆಲ್ನಲ್ಲಿದ್ದ ರೌಡಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಜೈಲಿನ ಬಿ ಬ್ಯಾರೆಕ್ನಲ್ಲಿ ನಟೋರಿಯಸ್ ರೌಡಿ ಶೀಟರ್ ಈ ಹಿಂದೆ ಜೈಲಿನಲ್ಲಿದ್ದ ರೌಡಿಗಳ ಜೊತೆ ಸಂಪರ್ಕವನ್ನ ಹೊಂದಿದ್ರು. ಹೀಗಾಗಿ ರೌಡಿಗಳ ಸಂಪರ್ಕ ಬೆಳೆಯದಂತೆ ಸಿಬ್ಬಂದಿಗಳು ಕೂಡ ಕ್ರಮ ತೆಗೆದುಕೊಂಡಿದ್ದಾರೆ. ಸೆಂಟ್ರಲ್ ಜೈಲಲ್ಲಿರುವ ಕಾಟೇರನ ಮೇಲೆ ಈಗ ಸೆಂಟ್ರಲ್ ಜೈಲಾಧಿಕಾರಿಗಳು ಕೂಡ ಈಗ ಹದ್ದಿನ ಕಣ್ಣಿಟ್ಟಿದ್ದಾರೆ. ಜೈಲಿನ ಬಿ ಬ್ಯಾರೆಕ್ನಲ್ಲಿ ಒಂದ್ ರೀತಿಯಾಗಿ ಇಲ್ಲಿ ನಟೋರಿಯಸ್ ರೌಡಿ ಶೀಟರ್ಸ್ ಈ ಹಿಂದೆ ಜೈಲಿನಲ್ಲಿದ್ದ ರೌಡಿಗಳ ಜೊತೆ ದಚ್ಚು ಪೋಸ್ ಕೊಟ್ಟಿದ್ದು, ಆ ಫೋಟೋ ಕೂಡ ರಿಲೀಸ್ ಆಗಿತ್ತು. ಇನ್ನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕೂಡ ಈ ಹಿಂದೆಯೂ ಕೂಡ ಕಾಣಿಸಿಕೊಂಡಿದ್ರು. ಆ ಕಾರಣದಿಂದ ಈಗ ಜೈಲಾಧಿಕಾರಿಗಳಿಗೆ ಒಂದ್ ರೀತಿಯಾಗಿ ಮತ್ತೆ ಫೋಟೋ ಏನಾದ್ರೂ ರಿಲೀಸ್ ಆದ್ರೆ ಅವರನ್ನು ಕೂಡ ಅಮಾನತು ಮಾಡುವ ಸಾಧ್ಯತೆ ಕೂಡ ಇದೆ. ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಅನ್ನ ಮಾಡಿತ್ತು. ಹೀಗಾಗಿ ರೌಡಿಗಳ ಸಂಪರ್ಕ ಬೆಳೆಯದಂತೆ ಆ ರೌಡಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಮೊದಲಿಗಿಂತಲೂ ಇದೀಗ ಜೈಲಲ್ಲಿ ನಿಯಮಗಳು ಕಠಿಣವಾಗಿದೆ. ದರ್ಶನ್ಗೆ ಒಂಟಿಯಾಗಿ ಕಾಲ ಕಳೆಯಬೇಕಾದ ಸ್ಥಿತಿ ಕೂಡ ಬಂದಿದೆ. ಈ ಹಿಂದೆಯೂ ಕೂಡ ಕ್ರಿಕೆಟ್ ಆಡುವ ವೇಳೆ ಸಿಕ್ಕಿದ್ದ ರೌಡಿ ಶೀಟರ್ಸ್ ಜೈಲಿನಲ್ಲಿಯೇ ಸಿಗರೇಟ್ ಸೇದುತ್ತಾ ದರ್ಶನ್ ಕೊಡುತ್ತಿದ್ರು. ಈ ಬಾರಿ ಜೈಲಾಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ದರ್ಶನ್ ಸೆಲ್ಗೆ ಆಹಾರ ಪೂರೈಸ್ತಾ ಇರುವ ಜೈಲು ಸಿಬ್ಬಂದಿ ಬೇರೆ ಜೈಲಿಗೆ ದಚ್ಚು ಶಿಫ್ಟ್ ಆಗೋವರೆಗೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಮೊದಲಿಗಿಂತಲೂ ಕೂಡ ಇವಾಗ ಜೈಲಲ್ಲಿ ಕಠಿಣ ನಿಯಮಗಳನ್ನ ತೆಗೆದುಕೊಳ್ಳಲಾಗಿದೆ. ಒಂದ್ ರೀತಿಯಾಗಿ ಜೈಲಿನ ಬಿ ಬ್ಯಾರೆಕ್ನಲ್ಲಿ ನಟೋರಿಯಸ್ ರೌಡಿ ಶೀಟರ್ಸ್ ಇದ್ದಂತಹ ಫೋಟೋ ಜೊತೆ ದರ್ಶನ್ ಅವರು ಕಾಣಿಸಿಕೊಂಡಿದ್ರು. ಆ ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಇಲ್ಲಿ ಜೈಲಿನಲ್ಲಿಯೇ ಈ ಬಾರಿ ಜೈಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಕಠಿಣವಾಗಿ ಆರ್ಡರ್ ಅನ್ನ ಮಾಡಿದೆ. ದರ್ಶನ್ ಸೆಲ್ಗೆ ಆಹಾರವನ್ನ ಪೂರೈಸ್ತಾ ಇರುವ ಜೈಲಾಧಿಕಾರಿಗಳು ಆ ದಚ್ಚು ಶಿಫ್ಟ್ ಆಗುವವರೆಗೂ ದಚ್ಚು ಮೇಲೆ ಈಗ ಜೈಲಾಧಿಕಾರಿಗಳು ಒಂದು ರೀತಿಯಾಗಿ ಕಣ್ಣಿಟ್ಟಿದ್ದಾರೆ.